ಶಿರಸಿಯ ಪಂಡಿತ್ ಆಸ್ಪತ್ರೆಯ ವೈದ್ಯರು ತಮ್ಮ ಸಿಬ್ಬಂದಿ ಸಮನ್ವಯ ಕಾಯ್ದುಕೊಳ್ಳಬೇಕು ಎಂದು ಶಾಸಕ ಭೀಮಣ್ಣ ನಾಯ್ಕ್ ಸೂಚನೆ ನೀಡಿದ್ದಾರೆ. ಶಿರಸಿ ಪಟ್ಟಣದ ಪಂಡಿತ್ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಆರೋಗ್ಯ ರಕ್ಷಾ ಸಮಿತಿಯ ಸಭೆಯಲ್ಲಿ ಶಾಸಕ ಭೀಮಣ್ಣ ನಾಯ್ಕ್ ಪಾಲ್ಗೊಂಡಿದ್ದರು. ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಭೀಮಣ್ಣ ನಾಯ್ಕ್, ಪಂಡಿತ್ ಆಸ್ಪತ್ರೆಗೆ ಶತಮಾನಗಳ ಇತಿಹಾಸವಿದೆ. ಇಲ್ಲಿ ರೋಗಿಗಳು ಬಂದಾಗ ಅವರಿಂದ ದೂರುಗಳು ಬರಬಾರದು ಎಂದು ಖಡಕ್ ಸೂಚನೆ ನೀಡಿದರು. ಬ್ಯಾಂಕಿನ ದುಡ್ಡಿಲ್ಲ ಅಂತ ಯಾವ್ದು ಆರ್ಟಿಕಲ್ ನೋಡಿದೆ ನಾನು ಪೇಪರ್ನ. ಒಬ್ಬ ಆಫೀಸರ್, ಒಬ್ಬ ಡಾಕ್ಟರ್ ಆಗಿ ಅದನ್ನ ಮಾಡೋದಂತೂ ಸರಿ ಆಗಲ್ಲ. ಈ ತರದ ಬೇಜವಾಬ್ದಾರಿಗಳು ಲಿಖಿತವಾಗಿ ಆರ್ಟಿಕಲ್ ಪೇಪರ್ ಎಲ್ಲ ಬರೋದಾದ್ರೆ ಒಂದು ಹಾಸ್ಪಿಟಲ್ ನಾವು ಯಾಕೆ ಗೌರ್ಮೆಂಟು ಈಗ ಕೆಲವೊಂದು ಕೊಡ್ತೀನಿ ನಾನು. ಪೇಷಂಟ್ಗಳು ಬಂದರು, ಕೆಲವೊಂದು ಜನ 50% ಪೇಷಂಟ್ಗಳು ಹೆಲ್ಪಿಂಗ್, 50% ಪೇಷಂಟ್ಗಳು ಹೆಲ್ಪಿಂಗ್, ಕ್ಲೀನಿಂಗ್ ಇಲ್ಲ. ಅವ್ರು ಹೇಳ್ತಾರೆ ನಾನಿಲ್ಲ, ನಾನು ನೋಡಿಲ್ಲ, ನನಗೆ ಕ್ಲೀನಿಂಗ್ ಇಲ್ಲ. ಒಂದು ಕಡೆ ಹೇಳ್ತೀವಿ ನೀವು ಇಲ್ಲ, ನಮಗೆ ಸ್ಟಾಫ್ ಕಟ್ಟಿ ನಾವು ಡಾಕ್ಟರ್ಸ್ ಸ್ಟಾಫ್ ಇದು ನೀವು ಎಷ್ಟು ತಂದಿದ್ದೀವಿ? ನೀವು ಟೋಟಲ್ ಸ್ಟಾಫ್ ಹಾಸ್ಪಿಟಲ್ ಈಗ 162 ಡಾಕ್ಟರ್ಸ್ ಬಿಟ್ಟು ಡಾಕ್ಟರ್ ಬಿಟ್ಟು ಹೇಳಿ ನೀವು ಇದರಲ್ಲಿ ಸ್ವೀಪಿಂಗ್ ಎಷ್ಟು, ಲಾಂಡ್ರಿಂಗ್ ಎಷ್ಟು, ಡಾಟಾ ಎಂಟ್ರಿ. ಇನ್ನು ಇಂತಹ ನಿರ್ಮಾಣಕ್ಕೆ ವೈದ್ಯರು ಸಿಬ್ಬಂದಿಯ ನಡುವೆ ಸಮನ್ವಯ ಸಾಧಿಸಬೇಕು ಎಂದು ಸೂಚನೆ ನೀಡಿದರು. ಈ ಬಗ್ಗೆ ನನಗೂ ಕೂಡ ದೂರುಗಳು ಬರುತ್ತಿವೆ. ಮುಂದಿನ ದಿನಗಳಲ್ಲಿ ಈ ರೀತಿ ಆಗದಂತೆ ಎಚ್ಚರಿಕೆ ವಹಿಸಬೇಕು ಎಂದು ಸೂಚನೆ ನೀಡಿದರು. ಹಾಗೆ ಪಂಡಿತ್ ಆಸ್ಪತ್ರೆಯ ಪ್ರಸ್ತುತ ಸ್ಥಿತಿ, ಸವಾಲುಗಳು ಮತ್ತು ಭವಿಷ್ಯದ ಯೋಜನೆಗಳ ಬಗ್ಗೆ ವೈದ್ಯಾಧಿಕಾರಿಗಳೊಂದಿಗೆ ಚರ್ಚೆ ನಡೆಸಿ ನೂತನ ಕಟ್ಟಡಗಳ ಕಾಮಗಾರಿ ವೀಕ್ಷಿಸಿದರು. ನುಡಿಸಿರಿ ನ್ಯೂಸ್ ಡೆಸ್ಕ್, ಹೊನ್ನಾವರ.